UGCET 2025ಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಂಥ ವಿದ್ಯಾರ್ಥಿಗಳು, ಅದರ ಜೊತೆಯಲ್ಲಿ ಒಂದು ನೀಟ್ ಕೂಡ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ರೂಲ್ ನಂಬರ್ನ ಎಂಟರ್ ಮಾಡಿ ಅಂತ ಕೊಟ್ಟಿದ್ದರು. ಸೊ ವಿದ್ಯಾರ್ಥಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ನೀಟ್ ರೂಲ್ ನಂಬರ್ ದಾಖಲಾತಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ನೀಟ್ ರೂಲ್ ಸಂಖ್ಯೆ ದಾಖಲಾತಿ ಪ್ರಕಟಣೆ ಅಂತ ಬಿಟ್ಟಿದ್ದಾರೆ. ಸೊ ಅದರಲ್ಲಿ UGCET 2025 ನೋಂದಾಯಿತ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಬಿಟ್ಟಿದ್ದಾರೆ. ಓಕೆನಾ, UGCET ಮತ್ತು ಹಾಗೆ ನೀಟ್ ಎರಡೂ ಕೂಡ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಇನ್ಫಾರ್ಮೇಷನ್ ಮಾಡಬೇಕಾಗಿರುತ್ತೆ. ಇದನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಬರೀ ನೀಟಿಗೆ ಒಂದು UGCETಗೆ ಅಪ್ಲೈ ಮಾಡಿರೋಂಥ ವಿದ್ಯಾರ್ಥಿಗಳು ಇದಕ್ಕೆ ಯಾವುದೇ ಥರ ಒಂದು ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ರೂಲ್ ನಂಬರ್ ಎಂಟ್ರಿ ಮಾಡೋದು ಬೇಕಾಗಿಲ್ಲ. ಸೊ UGCET ರೂಲ್ ನಂಬರು ನೀಟ್ ರೂಲ್ ನಂಬರ್ ದಾಖಲಾತಿ ಪ್ರಕಟಣೆ UGCET 2025 ನೋಂದಾಯಿತ ಅಭ್ಯರ್ಥಿಗಳು ಮಾತ್ರ, ಅಂದರೆ UGCETಯಲ್ಲಿ ಅಪ್ಲೈ ಮಾಡಿರೋಂಥ ಅಭ್ಯರ್ಥಿಗಳು ಮಾತ್ರ ಒಂದು ರೂಲ್ ನಂಬರ್ ದಾಖಲಾತಿಗೆ ಇದು ರೂಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದು ನಿನ್ನೆ ಹೇಳಿದ್ದೆ, ನಾನು ಹಿಂದಿನ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ವಿದ್ಯಾರ್ಥಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆಯೇ UGNET 2025 ನೀಟ್ ರೂಲ್ ನಂಬರ್ ದಾಖಲಾತಿ ಲಿಂಕ್ ಅಂತ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಬೇಕಾದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ UGNET ಎನ್ರೋಲ್ಮೆಂಟ್ ಫಾರ್ಮ್ ಅಂತ ಬಿಟ್ಟಿದ್ದಾರೆ, ಅಂದರೆ ರೂಲ್ ನಂಬರ್ ಎಂಟ್ರಿ ಮಾಡುವಂಥ ಫಾರ್ಮ್. ಸೊ ಹಾಗೆಯೇ ಓನ್ಲಿ ಫಾರ್ UGCET 2025 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, ಅಂದರೆ ಯಾರೋ ಒಂದು UGCET 2025 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ, ಅವರು ಮಾತ್ರ UGCETಯಿಂದ ಲಾಗಿನ್ ಆಗಿ ನೀಟ್ ಒಂದು ರೂಲ್ ನಂಬರ್ನ ಎಂಟ್ರಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಓಕೆನಾ ವಿದ್ಯಾರ್ಥಿಗಳೇ. ಸೊ ಏಕೆಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ ಅಲ್ಲ ನೀಟಿಂದು, ಅದನ್ನು ಸೆಕೆಂಡ್ ಅಟೆಂಪ್ಟ್ ಮತ್ತೆ ಮಾಡ್ದಂಗೆ ನೀವು ಆಲ್ರೆಡಿ UGCETಲಿ ಮಾಡಿರೋಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಅದಕ್ಕೆ ಒಂದು ನೀಟಿಗೆ ಕನ್ವರ್ಟ್ ಮಾಡ್ಕೊತಿದ್ದಾರೆ. ಸೊ ಅದರ ಸಂಬಂಧ ಅದನ್ನು ಹಾಕಿದ ತಕ್ಷಣ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಫಸ್ಟ್ ಲಾಗಿನ್ ID ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಸೊ ಆಮೇಲೆ ಪಾಸ್ವರ್ಡನ್ನು, ಸೊ ಹಾಗೆಯೇ ಒಂದು ಕ್ಯಾಪ್ಚರ್ ಏನಿದೆಲ್ಲ, ಸೊ ಕ್ಯಾಪ್ಚರ್ನ ಎಂಟರ್ ಮಾಡಿ. ಸೊ ಓಪನ್ ಆಗುತ್ತೆ. ಲಾಗಿನ್ OTP ಮುಖಾಂತರ ಇದು ಮಾಡ್ಕೊಳ್ಳಿ. ಫೇಸ್ ಹೋಗೋಕೆ ಹೋಗಬೇಡಿ. ಸೊ ಇದನ್ನು ಲಾಗಿನ್ ಆಗಿದ್ಮೇಲೆ ಸಿಂಪಲ್ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ವಿದ್ಯಾರ್ಥಿ, ಕಾಂಪ್ಲಿಕೇಟ್ ಏನೂ ಇರೋದಿಲ್ಲ. ಸೊ ಈಸಿಯಾಗಿ ಒಂದು ರೂಲ್ ನಂಬರ್ ಎಂಟ್ರಿ ಮಾಡ್ಬೋದು. ಸೊ ಅದನ್ನು ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿ. ಮುಂದಿನ ಒಂದು ಅಪ್ಡೇಟ್ಗಾಗಿ ನಾವು ಕೂಡ KE ಡಿಪಾರ್ಟ್ಮೆಂಟ್ಗೆ ಕೇಳ್ತೀವಿ ವಿದ್ಯಾರ್ಥಿಗಳು, ಅಪ್ರೋಚ್ ಆಗ್ತೀವಿ. ಥ್ಯಾಂಕ್ ಯು.